ಹಲೋ ನಮಸ್ತೆ. ಇವತ್ತು ನನ್ನ ಬರ್ಡೇ. ಸೊ ನನ್ನ ಹಸ್ಬೆಂಡ್ ಇವತ್ತು ಏನೋ ಸರ್ಪ್ರೈಸ್ ಕೊಡಬೇಕು ಅಂತ 6 years ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಏನು ಅಂತ ಗೊತ್ತಿಲ್ಲ. ಐ ಆಮ್ ಸೋ ಎಕ್ಸೈಟೆಡ್. ನೋಡೋಣ ಎಲ್ಲಿ ಕರ್ಕೊಂಡು ಹೋಗೋದು ಅಂತ. ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅವಿನ? ಸರ್ಪ್ರೈಸ್ ಏನಾದ್ರೂ ಹೇಳಕ್ಕಾಗುತ್ತಾ? ಸರ್ಪ್ರೈಸ್ ಇಸ್ ಆಲ್ವೇಸ್ ಸರ್ಪ್ರೈಸ್. ಸೊ ನೋಡೋಣ. ನಾನಂತೂ ತುಂಬಾನೇ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಾ ಇದ್ದೀನಿ. ಅವ್ರು ಸರ್ಪ್ರೈಸ್ ಏನು ಕೊಡ್ತಾರೆ ಅನ್ನೋದಕ್ಕಿಂತ ಸರ್ಪ್ರೈಸ್ ಕೊಡ್ತಿದಾರಲ್ಲ ನನ್ಗದೇ ಒಂದು ಲೈಕ್ ವಾವನ ಥರ. ನನ್ನ ಮಗ ನನ್ನ ಜೊತೆ ಇವತ್ತು ನನ್ನ ಮಗ ನನ್ನ ಜೊತೆ ಸೆಕೆಂಡ್ ಟೈಮ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು. ಲಾಸ್ಟ್ ಇಯರು 3 months ಆಗಿತ್ತು, ಇವಾಗ 1 year 3 months ಆಗಿದೆ ಅಲ್ಲ ಮಗನೇ? ಹಾಯ್ ಏನು ಕೊಡು ಮಮ್ಮಿಗೆ. ಉಮ್ಮ ಹಂಗೆ ಇವತ್ತು ತುಂಬಾ ಲೇಟ್ ಆಯ್ತು ಅಂತ ನನ್ನ ಮೇಲೆ ಗುರ್ರ ಅಂತಿದ್ದಾರೆ. ನನಗೆ ಗುರ್ರ ಅಂತಿಲ್ಲ. ನಾನು ಏನ್ ಮಾಡೋಣ, ಬೆಳಗ್ಗೆ ಎದ್ದು ಪಾಪು ಊಟ ಮಾಡಿಸಿ, ಪಾಪು ಸ್ನಾನ ಮಾಡಿಸಿ, ನಂದು ರೆಡಿಯಾಗಿ ಮನೆ ಎಲ್ಲ ಕೆಲಸ ಎಲ್ಲ ಮಾಡೋ ಅಷ್ಟು ಲೇಟ್ ಆಗೇ ಆಗುತ್ತೆ. ಅಫ್ಕೋರ್ಸ್ ಇವ್ರು ಹೆಲ್ಪ್ ಮಾಡ್ಬೋದು, ಬಟ್ ಅದನ್ನು ಸ್ವಲ್ಪ ಲೇಟ್ ಆಯಿತು. ಸೊ ಅದಕ್ಕೆ ಬೇಗ 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 ಅಂತಿದ್ದಾರೆ. ಇಷ್ಟೊಂದು ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ಇವ್ರು ಎಲ್ಲಿ ಕರ್ಕೊಂಡು ಹೋಗ್ತಿರ್ಬೋದು, ಏನು ಮಾಡ್ತಾರೆ, ಎಲ್ಲಿಗೆ, ಏನು, ಯಾವ ಪ್ಲೇಸ್ ಏನು ಅಂತ ಅಂದ್ಬಿಟ್ಟು. ಇಲ್ಲ ಫೈನಲಿ ನನ್ನ ಹಸ್ಬೆಂಡ್ ನನಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಲ್ಲ ಈ ಥರ. ಅದೇ ಲೈಕ್ ಅವ್ರು ಇಷ್ಟೊಂದು ಪ್ಲ್ಯಾನ್ ಮಾಡ್ತಾರೆ ಅಂದರೆ ದೊಡ್ಡ ವಿಷಯ ನನಗೆ. ಅಂಥದ್ರಲ್ಲಿ ಅವ್ರು ಹೀಗೆಲ್ಲ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನಂತೂ ಫುಲ್ ಖುಷಿಯಾಗಿದ್ದೀನಿ. ಬನ್ನಿ ಅವ್ರು ಏನು ಕೊಟ್ಟಿದ್ದಾರೆ ನಂಗೆ ಸರ್ಪ್ರೈಸ್ ಅಂತ ಕರ್ಕೊಂಡು ಹೋಗ್ತೀನಿ. ಈ ಕಡೆ ಬಾರೋ ಅಂತೀವಿ, ಅದು ತಗೋತಾರೆ. ಸೀರಿಯಸ್ಲಿ ನನಗೆ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಇಷ್ಟು ಚೆನ್ನಾಗೆಲ್ಲ ಸರ್ಪ್ರೈಸ್ ಕೊಡ್ತಾರೆ ನನಗೆ ಅಂತ ಅಂದ್ಬಿಟ್ಟು. ನಾನದು ತುಂಬ ಖುಷಿಯಾಗಿದ್ದೀನಿ. ಇಲ್ಲಿ ಏನಿರುತ್ತೆ ಅಂತಂದರೆ, ಇದು ಸಪ್ರೇಟ್ ಥಿಯೇಟರು. ಲೈಕ್ 3 branches ಇದೆ. ಒಂದು ಬನಶಂಕರಿ, ಒಂದು ಕೋರಮಂಗಲ, ಇನ್ನು ನಾವಿರೋದು ರಾಜಾಜಿನಗರಲ್ಲಿ. ಇಲ್ಲಿ ಏನಪ್ಪ ಸ್ಪೆಷಲ್ ಅಂತಂದರೆ 3 separate ಪ್ರೈವೇಟ್ ಥಿಯೇಟರ್ ಕೊಡ್ತಾರೆ. ಅಲ್ಲಿ ನಿಮಗೆ ಲೈಕ್ ಮೂವೀಸು ಫ್ರೆಂಡ್ಸ್ ಜೊತೆ ನೋಡ್ಬೋದು. ಇಲ್ಲಾಂದರೆ ಸಪ್ರೇಟ್ ಏನಾದ್ರು ಪಾರ್ಟೀಸ್ ನೀವು ಅರೇಂಜ್ ಮಾಡಬೇಕು ಅಂತಂದರೆ, ಸರ್ಪ್ರೈಸ್ ಗಿಫ್ಟ್ಸ್ ಹತ್ರ ಏನಾದ್ರು ಮಾಡಬೇಕು ಅಂತಂದರೆ ನೀವು ಅರೇಂಜ್ ಮಾಡ್ಬೋದು. ಬನ್ನಿ ನನ್ನ ಹಸ್ಬೆಂಡ್ ಏನು ಮಾಡಿದ್ದಾರೆ ಅಂತ ನೋಡೋಣ. ಸೊ ಇದು ಪ್ರೈವೇಟ್ ಥಿಯೇಟರ್. ನನ್ನ ಬರ್ಡೇ ಇಲ್ಲಿ ಸೆಲೆಬ್ರೇಟ್ ಮಾಡಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ನನಗಂತೂ ಫುಲ್ ಖುಷಿ ಆಯಿತು. ಇದು ಅರೇಂಜ್ಮೆಂಟ್ಸ್ ಎಲ್ಲ ನೋಡಿ, ಬಲೂನ್ ಅರೇಂಜ್ಮೆಂಟ್ಸ್ ಇದೆ, ರೋಸ್ ಪೆಟಲ್ ಇದೆ. ಲೈಕ್ ಆ್ಯಡ್ ಆನ್ ಮಾಡ್ಕೊತಾ ಹೋಗ್ಬೋದು ನಿಮ್ಗೆ ಏನೇನು ಬೇಕು ಏನೇನು ಬೇಡ ಅಂತ ಅಂದ್ಬಿಟ್ಟು. ಫನಿ ಸ್ಟಿಕ್ಸ್ ಇದೆ ಬಲೂನ್ಸಲ್ಲಿ. ಸೊ ಇಲ್ಲಿ ಪ್ರೈವೇಟ್ ಥಿಯೇಟರ್. ನಿಮ್ಗೆ ಏನಾದ್ರು ಮೂವೀಸ್ ಬೇಕು ಅಂತಂದರೆ ನೀವೇ ಲಾಗಿನ್ ಮಾಡ್ಕೊಂಡು ಏನು ಬೇಕಾದ್ರೂ ನೀವು ಲೈಕ್ ಕಂಪ್ಲೀಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ನ ನೀವು ಮಾಡ್ಬೋದು. ನೋಡಿ ಅರೇಂಜ್ಮೆಂಟ್ಸ್ ನೋಡಿ ನಾನು ತೋರಿಸ್ತೀನಿ. ಬನ್ನಿ. ಪ್ರತಿ ವರ್ಷನೂ ನಾರ್ಮಲ್ ನಾವಿಬ್ರು ಡಿಸ್ಕಸ್ ಮಾಡಿನೇ ಅಂದ್ರೆ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ನನ್ನ ಬರ್ಡೇ ಆಗಿರ್ಬೋದು, ನಿಮ್ಮ ಬರ್ಡೇ ಆಗಿರ್ಬೋದು. ಈ ಟೈಮಲ್ಲಿ ಏನು ಸರ್ಪ್ರೈಸ್ ಕೊಡ್ಬೇಕು ಈ ತರ ಏನಾದ್ರು ಅಂತ ನಿಮ್ಗೆ ಏನಕ್ಕೆ ಅಂತ ಅನ್ನಿಸ್ತು? ಏನಕ್ಕೆ ಈ ತರ ಥಾಟ್ ಬಂತು ನಿಮ್ಗೆ ಈ ಸಲ ಮಾಡ್ಬೇಕಿರೋ ಸ್ಪೆಷಲ್ ಆಗಿ ಅಂತ? ಇಲ್ಲ ಫೈನ್, ನನಗೆ ಆಕ್ಚುಲಿ ಏನೋ ಮಾಡ್ಬೇಕು ಅನ್ಸಿದ್ದು, ಬಟ್ ಆಪರ್ಚುನಿಟಿ ಸಿಗ್ತಿರ್ಲಿಲ್ಲ. ಅಂದ್ರೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರೋದ್ರಲ್ಲೇ ಟೈಮ್ ಪಾಸ್ ಆಗ್ಬಿಡೋದು. ಸೊ ಫೈನ್ ಈ ಸಲ ಏನೋ ಒಂದು ಗಾಡ್ ಸೇಕ್ ಒಂದು ಒಳ್ಳೆ ಐಡಿಯಾ ಸಿಕ್ತು. ಸೊ ಅದ್ರ ಪ್ರಕಾರ ಮಾಡಿದೆ ಅಷ್ಟೇ. ಸೊ ನನಗೇನಂದ್ರೆ ಫಸ್ಟ್ ನೀವೇ ಹ್ಯಾಪಿ ಆದ್ರೆ ನಾನು ಹ್ಯಾಪಿ ಆದಂಗೆ. ಸೊ ಫೈನ್ ಅಷ್ಟೇ. ಸೊ ನಿಮ್ಗೆ ಹೆಂಗ್ ಖುಷಿ ಆಯ್ತಾ, ಏನ್ ಅನ್ಸ್ತು? ಸಿಹಿ ಸರ್ಪ್ರೈಸು
ಈ ಸರ್ಪ್ರೈಸ್ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ನೀವು ಸರ್ಪ್ರೈಸ್ ಅಂತಂದಾಗ ನಂಗೆ ಒಂದ್ ಭಯ ಆಗ್ತಾ ಇತ್ತು, ನನ್ ಮಗು ಗೆಸ್ ಮಾಡಿಲ್ಲ. ನಾನು ಈ ತರ ಸಪ್ರೇಟ್ ಆಗಿರುತ್ತೆ, ಸಪ್ರೇಟ್ ಪ್ರೈವೇಟ್ ಅಂತ ಆಗಿರುತ್ತೆ ಅಂತ ಅನ್ಕೊಂಡಿಲ್ಲ. ನಾನು ಮೇ ಬಿ ಏನಾದ್ರು ಹೊರಗಡೆ ಹೋಟೆಲ್ ಅಲ್ಲಿ ಕರ್ಕೊಂಡು ಹೋಗ್ತಿರೇನೋ, ಹೋಟೆಲ್ಗೆ ಏನಾದ್ರು ಇದ್ ಮಾಡ್ತಿರೇನೋ, ಲೈಕ್ ಲಂಚ್ ಆರ್ ಕ್ಯಾಂಡಲ್ ಲೈಟ್ ಡಿನ್ನರ್ ಆತರ ಏನಾದ್ರು ಇದ್ ಮಾಡ್ತಿರೇನೋ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಇದೇ ಸಪ್ರೇಟ್ ಆಗಿ ಮಾಡ್ತೀರಾ, ಅದೇ ನಾವು ಪೇರೆಂಟ್ಸ್ ನ ಇನ್ಕ್ಲೂಡ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಓಕೆ ಅಂತ ಪ್ರತಿ ವರ್ಷ ಹಾಗೆ ಮಾಡ್ತಿದ್ವಲ್ಲ, ಹಾಗೆ ಇರುತ್ತೆ ಅಂತ ಅನ್ಕೊಂಡೆ. ಬಟ್ ಈ ಸರಿ ಸ್ವಲ್ಪ ಸ್ಪೆಷಲ್ ಆಗಿತ್ತು. 6th ಇಯರ್ ನಮ್ದು ಅಂದ್ರೆ ಬರ್ಡೇ ನಾ ಈ ಬೋಟ್ಗೆ ಸೆಲೆಬ್ರೇಟ್ ಮಾಡ್ತಾ ಇರೋದು. ಖುಷಿ ಆಯ್ತು. ನನ್ನ ಮಗನ್ನ ಇಲ್ಲಿ ಹಿಡಿಯೋದಕ್ಕೆ ಸ್ವಲ್ಪ ಈಸಿ ಆಯ್ತು ನನಗೆ. ಇಲ್ಲಿ ಎಲ್ಲೋದ್ರೂ ಹುಡುಕ್ಬೋದು, ಇದು ಮಾಡ್ಬೋದು, ಆರಾಮಾಗಿ ಫ್ರೀ ಆಗಿ ಇದ್ ಮಾಡ್ಬೋದು. ಆಗ ಬೇರೆ ಕಡೆ ಆಗಿದ್ರೆ ನಿಜವಾಗ್ಲೂ ಒಂದು ಮೇಂಟೈನ್ ಮಾಡಕ್ ಆಗ್ತಿಲ್ಲ. ಅದಕ್ಕೆ ಮೋಸ್ಟ್ಲಿ ಈ ತರ ಇದ್ ಮಾಡಿದ್ರಿ ಅಂತ ನಂಗೆ ಅನ್ಸುತ್ತೆ. ಅಂದ್ರೆ ಆಚೆ ಕರ್ಕೊಂಡು ಕಷ್ಟ ಅಲ್ವಾ ಸ್ವಲ್ಪ. ಹೌದು, ನಾನು ಅದೇ ಒಂದ್ ಸ್ವಲ್ಪ ಇದಿತ್ತು, ಹೋಗಿ ಹೊರಗಡೆ ಹೋಗ್ತಾ ಇದೀವಿ ಅನ್ನೋ ತರ ಎಲ್ಲ ಇತ್ತು. ಸೊ ಹಂಗಾಗಿ ಯೋಚನೆ ಮಾಡ್ತಾ ಇದ್ದೆ, ಹೆಂಗಪ್ಪ ಇಲ್ಲಿ ಹಿಂಗ್ ಹಿಡಿಯೋದು, ಅಯ್ಯೋ ಇವತ್ತು ನನ್ನ ಮಗ ಏನು ಕಿರ್ಚಾದ್ರೆ ಎಲ್ಲ ಇದಾಗ್ಬಿಡುತ್ತಲ್ಲ ಅನ್ಕೋತಾ ಇದ್ದೆ. ಬಟ್ ಫೈನಲಿ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ಸೆಲೆಬ್ರೇಟ್ ಆಯ್ತು. ಸೊ ಸೆಕೆಂಡ್ ಕೇಕ್ ಕಟಿಂಗ್ ಇಲ್ಲ, ಇದು ಎಸ್ಟರ್ಡೇ ಒಂದು ಫಸ್ಟ್ ಕೇಕ್ ಕಟ್ ಮಾಡಿಸಿದ್ರು ನೈಟ್ 12 o'clockಗೆ. ಸೊ ನನಗೆ ಪ್ರತಿ ವರ್ಷ ನನ್ನ ಬರ್ಡೇ ಬಂದಾಗ ಒಂದು ಎಕ್ಸೈಟ್ಮೆಂಟ್, ನನಗೆ ನನ್ನ ಬರ್ಡೇ ಬಂತು ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ರತಿ ವರ್ಷನೂ ನಾನು ತುಂಬ ಎಕ್ಸೈಟ್ ಆಗಿರ್ತೀನಿ. ಜಾನ್ ಬಂತು ಅಂತಂದ್ರೆ ಓಕೆ ನನ್ನ ಬರ್ಡೇ ಬಂತು. ನ್ಯೂ ಇಯರ್ ಇಂದ ಅಂದ್ರೆ ಅವಾಗ್ಲೂ ಚಿಕ್ಕ ವಯಸ್ಸಿಂದ ಅದಿತ್ತು. ಇವಾಗ ಇನ್ನೂ ಡಬಲ್ ಏನಕ್ಕಪ್ಪ ಮದ್ವೆ ಆದ್ಮೇಲೆ ಅಂತಂದ್ರೆ ಜಾನ್ವರಿಲಿ ನನ್ನ ಹಸ್ಬೆಂಡ್ ಬರ್ಡೇನೂ ಇದೆ. ಸೊ ನ್ಯೂ ಇಯರ್ ಇಂದ ಸ್ಟಾರ್ಟ್ ಮಾಡಿದ್ರೆ ಪಾರ್ಟೀಸ್ ಆಲ್ಮೋಸ್ಟ್ ಒಂದು 3 weeks ಹಾಗೆ ಹೋಗ್ಬಿಡುತ್ತೆ. ಫಸ್ಟ್ ವೀಕ್ ನ್ಯೂ ಇಯರ್, ಸೆಕೆಂಡ್ ವೀಕ್ ನನ್ನ ಬರ್ಡೇ, ಥರ್ಡ್ ವೀಕ್ ವಿನು ಬರ್ಡೇ, ಈ ತರನೇ ಹೋಗ್ಬಿಡುತ್ತೆ. ಹಾಗಾಗಿ ಜಾನ್ವರಿ ಮಂತ್ ಅಂತಂದ್ರೆ ಒಂಥರ ಸೆಲೆಬ್ರೇಷನ್ ಮಂತ್, ನಮ್ಮಿಬ್ರಿಗೂ ಖರ್ಚು ಜಾಸ್ತಿ ಮಂತ್. That's